Lord in prayer. ಕರ್ತನನ್ನು ನಾವು ದೃಷ್ಟಿಸಿ ನಾವು ಪ್ರಾರ್ಥಿಸೋಣ. Our Heavenly Father, we thank you for this blessed evening time. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆಯ ವೇಳೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. You are so faithful and so good to us the past year. ಕಳೆದ ವರ್ಷವೆಲ್ಲ ನೀನು ನಂಬಿಗಸ್ತನಾಗಿದ್ದಿ ಮತ್ತು ಒಳ್ಳೆಯವನಾಗಿದ್ದಿ. You are brought us to this new year. ಈ ಹೊಸ ವರ್ಷಕ್ಕೆ ನಾವು ಕಾಲಿಡುವಂತೆ ನೀವು ಸಹಾಯ ಮಾಡಿದ್ದೀರಿ. And we trust in you that your promises remain. ನಿನ್ನ ವಾಗ್ದಾನಗಳೆಲ್ಲವೂ ಅದು ನಂಬತಕ್ಕವು ಎಂಬುದಾಗಿ ನಾವು ನಂಬುವಂತವರಾಗಿದ್ದೇವೆ. We pray for all the members of the team and all the listeners now and after. ಈ ತಂಡದ ಎಲ್ಲ ನಾಯಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕೇಳ್ತಾ ಇರುವಂತ ಎಲ್ಲ ಕೇಳುಗರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಕೇಳುವಂತ ಎಲ್ಲ ಪ್ರೇಕ್ಷಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ. Lord, as we go with the new chapter, new subject, Lord, bless us and be with us. ಈ ಒಂದು ಹೊಸ ವರ್ಷದಲ್ಲಿ ಹೊಸ ಅಧ್ಯಯನದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇರುವಾಗ ಸ್ವಾಮಿ, ನೀನು ನಮಗೆ ನಿನ್ನ ಆಶೀರ್ವಾದಗಳಿಂದ ನಮ್ಮನ್ನು ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Pray that your presence may go with us. ನಿನ್ನ ಸಾನ್ನಿಧ್ಯವು ನಮ್ಮೊಂದಿಗೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. All for your glory. ಎಲ್ಲವೂ ನಿನ್ನ ಮಹಿಮೆಗೋಸ್ಕರ ಮಾತ್ರ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದವರಾಗಿದ್ದೇವೆ ತಂದೆ. Amen. Amen. ಆಮೆನ್. ಆಮೆನ್. Yes, once again greetings to you all in Jesus' name. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನ ನಾನು ತಿಳಿಸುವಂತವನಾಗಿದ್ದೇನೆ. As we know, we are now starting with a new subject, which the title is something like the impending events. Impending means something just to happen immediately. ಮುಂಬರುವಂತ ಘಟನೆಗಳು ಎಂಬುದಾಗಿ ನಾವು ಹೇಳುವಾಗ ಬಹಳ ಹತ್ತಿರದಲ್ಲೇ ಸಂಭವಿಸಬಹುದಾದಂತ ಘಟನೆಗಳಾಗಿವೆ. In other words, theologically we call it as biblical eschatology. ಇನ್ನೊಂದು ಮಾತಿನಲ್ಲಿ ನಾವು ಸತ್ಯವೇದ ಸಂಬಂಧಿತವಾಗಿ ನಾವು ಅದನ್ನ ಹೇಳುವುದಾದರೆ ಇದನ್ನ ನಾವು ಬೈಬಲ್ ಅಂತಿಮ ಗತಿ ಶಾಸ್ತ್ರ ಎಂಬುದಾಗಿ ನಾವು ಹೇಳಬಹುದು. We say it is biblical eschatology because there are people or many religions have different views about things to happen. ಇದನ್ನ ನಾವು ಸತ್ಯವೇದದ ಅಂತಿಮ ಗತಿ ಶಾಸ್ತ್ರ ಎಂಬುದಾಗಿ ನಾವು ಯಾಕೆ ಕರಿತೇವೆ ಅಂದ್ರೆ, ಯಾಕಂದ್ರೆ ಹಲವಾರು ಧರ್ಮಗಳಲ್ಲಿ ಈ ಕೊನೆಯ ದಿನಗಳ ಕುರಿತಾದಂತ ಹಲವಾರು ರೀತಿಯಾದಂತ ಊಹನೆಗಳು ಅಥವಾ ತಿಳುವಳಿಕೆ ಬಹಳ ಪ್ರಚಲಿತವಾಗಿದೆ. Because every religion has their own theology. ಯಾಕಂದ್ರೆ ಪ್ರತಿಯೊಂದು ಧರ್ಮಕ್ಕೂ ಅವರದೇ ಆದಂತ ವ್ಯಾಖ್ಯಾನ ಅಥವಾ ಅವರದೇ ಆದಂತ ಶಾಸ್ತ್ರದ ವಿವರಣೆಗಳು ಲಭ್ಯವಿದೆ. But we are dealing with Christian theology. That's the difference. ಆದ್ರೆ ನಾವು ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಸತ್ಯವೇದಕ್ಕೆ ಸಂಬಂಧಪಟ್ಟಂತ ಅಥವಾ ಕ್ರೈಸ್ತ ಸಮುದಾಯಕ್ಕೆ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂತ ಈ ಒಂದು ಅಂತಿಮ ಗತಿ ಶಾಸ್ತ್ರವಾಗಿದೆ. Because every religion has different concept about God and their theology. ಯಾಕಂದ್ರೆ ಪ್ರತಿಯೊಂದು ಧರ್ಮಕ್ಕೂ ದೇವರ ಕುರಿತಾದಂತ ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರದ ಕುರಿತಾದಂತ ವಿಭಿನ್ನವಾದಂತ ಒಂದು ನಂಬಿಕೆಗಳು ಅವರ ಆ ಪ್ರತಿಯೊಂದು ಧರ್ಮಕ್ಕೂ ನಾವು ಕಾಣುವಂಥದ್ದು. The same way each religion has their own explanation of what lay ahead. ಅದೇ ಸಮಯದಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಮುಂಬರುವಂತಹ ದಿನಗಳಲ್ಲಿ ನಡೆಯುವಂತಹ ಘಟನೆಗಳ ಕುರಿತಾಗಿಯೂ ಸಹ ಅವರದೇ ಆದಂತಹ ಕೆಲವೊಂದು ಅವರದೇ ಆದಂತಹ ತಿಳುವಳಿಕೆಗಳು ನಾವು ಕಾಣುತ್ತೇವೆ. But we are concerned with things which is to be happen according to the Bible. ಆದ್ರೆ ನಾವು ಇಲ್ಲಿ ಈ ಸಂಜೆ ನಾವು ನೋಡುವಂಥದ್ದು ಅದು ಸತ್ಯವೇದಕ್ಕೆ ಸಂಬಂಧಪಟ್ಟು ಯಾವ ಯಾವ ಘಟನೆಗಳು ಮುಂದಿನ ದಿನಮಾನಗಳಲ್ಲಿ ನಡೆಯುತ್ತದೆ ಎಂಬುದನ್ನ ಕುರಿತಾಗಿ ನಾವು ಈ ಸಂಜೆ ವೇಳೆಯಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. So we are analyzing the impending events according to the Bible. ಅದರಿಂದ ಸತ್ಯವೇದಕ್ಕೆ ಅನುಗುಣವಾಗಿ ಈ ಮುಂಬರುವಂತಹ ದಿನಮಾನಗಳಲ್ಲಿ ಸಂಭವಿಸಲಿಕ್ಕಿರುವಂತಹ ಘಟನೆಗಳ ಕುರಿತಾಗಿ ನಾವು ಹೆಚ್ಚಾಗಿ ನಾವು ಅಧ್ಯಯನ ಮಾಡಲಿಕ್ಕಿದೆ. It's very, very interesting subject.
ಇದು ಬಹಳ ಬಹಳ ಕುತೂಹಲಕಾರಿಯಾದಂತ ಒಂದು ವಿಷಯ. And it is also very important subject. ಅದೇ ಸಮಯದಲ್ಲಿ ಇದು ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯವೂ ಹೌದು. It is a branch of theology. ಇದು ಸತ್ಯವೇದ ಸತ್ಯವೇದ ಕಲಿಯುವಂತ ಆ ಒಂದು ದೈವಶಾಸ್ತ್ರದ ಒಂದು ವಿಭಾಗವೂ ಹೌದು. Because the theology has different branches or different divisions. ಯಾಕಂದ್ರೆ ಥಿಯಾಲಜಿ ಅಥವಾ ದೈವಶಾಸ್ತ್ರ ಎಂಬುದಾಗಿ ನಾವೇನು ಹೇಳುತ್ತೇವೆ ಪಠಣವಾಗಿ ಕಲಿಯುವಾಗ, ಆ ಒಂದು ದೈವಶಾಸ್ತ್ರದಲ್ಲಿ ಅನೇಕ ರೀತಿಯಾದಂತಹ ವಿಷಯಗಳನ್ನ ಗುಂಪುಗಳನ್ನ ನಾವು ಕಾಣುತ್ತೇವೆ. The teachings which dealing with the salvation, we call it soteriology. ಉದಾಹರಣೆಗೆ ರಕ್ಷಣೆಯ ಕುರಿತಾದಂತ ಆ ಒಂದು ದೈವಶಾಸ್ತ್ರವನ್ನ ನಾವು ಸೊಟೀರಿಯಾಲಜಿ ಎಂಬುದಾಗಿ ನಾವು ಅದನ್ನ ಕರೆಯುತ್ತೇವೆ. And if we are dealing with the Holy Spirit, it is called pneumatology. ಇನ್ನೊಂದು ವಿಷಯ ಅದೇನಪ್ಪ ಅಂತಂದ್ರೆ ಪವಿತ್ರ ಆತ್ಮನ ಕುರಿತಾಗಿರುವಂತಹ ಅಧ್ಯಯನ, ಆ ಒಂದು ಅಧ್ಯಯನವನ್ನ ನಾವು ನ್ಯೂಮಟಾಲಜಿ ಎಂಬುದಾಗಿ ನಾವು ಕರೆಯುತ್ತೇವೆ. If it is about the church, it is called ecclesiology. ಸಭೆಯ ಕುರಿತಾಗಿ ನಾವು ಹೆಚ್ಚಾಗಿ ಅಧ್ಯಯನ ಮಾಡುವುದಾದರೆ ಆ ಒಂದು ವಿಷಯವನ್ನ ಎಕ್ಲಿಸಿಯಾಲಜಿ ಎಂಬುದಾಗಿ ಕರೆಯುತ್ತಾರೆ. And if it is dealing with the angels and things like that, we call it the angelology. ಇನ್ನು ದೇವದೂತರ ಕುರಿತಾದಂತ ವಿಷಯವನ್ನ ಪಠಣ ಮಾಡುವಂತ ಆ ಒಂದು ಗುಂಪಿಗೆ ನಾವು ಏಂಜಲಾಲಜಿ ಎಂಬುದಾಗಿ ನಾವು ಕರೀತೇವೆ. But here we are dealing with the things to happen or things that is lying ahead, which is not to happen but to be happen. So it is called eschatology. ಆದ್ರೆ ಇಲ್ಲಿ ಈ ಸಂಜೆ ವೇಳೆಯಲ್ಲಿ ನಾವು ಕಲಿಯುವಂತ ವಿಷಯ ಮುಂಬರುವಂತ ಘಟನೆಗಳು, ಅಂದ್ರೆ ಈ ಒಂದು ಘಟನೆಗಳು ಇನ್ನೂ ಸಂಭವಿಸಲಿಲ್ಲ, ಅದರ ಹತ್ತಿರದಲ್ಲೇ ಮುಂದಿನ ದಿನಮಾನಗಳಲ್ಲಿ ಈ ಘಟನೆಗಳು ಸಂಭವಿಸಲಿಕ್ಕಿದೆ. ಆದ್ರಿಂದ ಇದನ್ನ ನಾವು ಎಸ್ಕಟಾಲಜಿ ಎಂಬುದಾಗಿ ನಾವು ಹೇಳ್ತೇವೆ. ಕನ್ನಡದಲ್ಲಿ ಅದನ್ನ ಅಂತಿಮ ಗತಿ ಶಾಸ್ತ್ರ ಎಂಬುದಾಗಿ ನಾವು ಕರೆಯುವುದು. So every Bible student has a curiosity to know what is lying ahead. ಪ್ರತಿಯೊಬ್ಬ ಸತ್ಯವೇದ ವಿದ್ಯಾರ್ಥಿಗೂ ಬಹಳ ಕುತೂಹಲ ಮೂಡಿಸುವಂತ ಒಂದು ವಿಷಯ ಅದೇನಪ್ಪಾ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನು ಸಂಭವಿಸುತ್ತದೆ ಎಂಬಂತ ವಿಚಾರ. The politicians say that what is going to happen ahead according to their politics. ಉದಾಹರಣೆಗೆ ರಾಜಕಾರಣಿಗಳು ಅವರ ರಾಜಕೀಯ ವಲಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನು ಸಂಭವಿಸುತ್ತದೆ ಎಂಬುದಾಗಿ ಅವರೂ ಸಹ ಅನೇಕ ಊಹನೆಗಳನ್ನ ಇಟ್ಟುಕೊಂಡಿದ್ದಾರೆ. And science also has certain interpretations about what is lying ahead. ಅದೇ ರೀತಿಯಾಗಿ ವೈಜ್ಞಾನಿಕವಾಗಿ ನಾವು ನೋಡುವಾಗ ವಿಜ್ಞಾನಿಗಳು ಸಹ ಮುಂದಿನ ದಿನಮಾನಗಳಲ್ಲಿ ಏನು ಸಂಭವಿಸಲಿಕ್ಕೆ ಎಂಬುದಾಗಿ ವೈಜ್ಞಾನಿಕವಾಗಿ ಅವರಲ್ಲಿಯೂ ಸಹ ಅನೇಕ ರೀತಿಯಾದಂತಹ ವ್ಯಾಖ್ಯಾನಗಳು ಪ್ರಚಲಿತವಾಗಿವೆ. So everybody wants to know, or they have the curiosity, the anxiety to know what is lying ahead. ಆದ್ರಿಂದ ಪ್ರತಿಯೊಬ್ಬರಲ್ಲಿಯೂ ಸಹ ಈ ಒಂದು ಕುತೂಹಲ ಸಾಮಾನ್ಯವಾಗಿ ನಾವು ಕಾಣುವಂಥದ್ದು ಅದೇನಪ್ಪಾ ಅಂತಂದ್ರೆ ಮುಂದೆ ಏನು ಸಂಭವಿಸಬಹುದು ಅಥವಾ ಮುಂದಿನ ನಡೆಯುವಂತ ಘಟನೆಗಳು ಏನಾಗಿರಬಹುದು ಎಂಬುದನ್ನ ತಿಳಿದುಕೊಳ್ಳುವಂತಹ ಒಂದು ಕುತೂಹಲ. So the things to be happened, we call it eschatology in the theological term. ಅದರಿಂದ ಇದನ್ನ ದೈವಶಾಸ್ತ್ರ ಸಂಬಂಧವಾಗಿ ನಾವು ನೋಡುವಾಗ ಇದನ್ನ ಈ ಒಂದು ಮುಂಬರುವಂತ ಘಟನೆಗಳನ್ನ ತಿಳಿದುಕೊಳ್ಳುವಂತ ಆ ಒಂದು ವಿಷಯವನ್ನ ಅಂತಿಮ ಗತಿ ಶಾಸ್ತ್ರ ಎಂಬುದಾಗಿ ನಾವು ಕರೆಯುತ್ತೇವೆ. So that is what actually the impending events. ಇದನ್ನೇ ನಾವು ಈ ಒಂದು ವಿಷಯದಲ್ಲಿ ಅಡಿಸ್ಥಾನದಲ್ಲಿ ನಾವು ಕಲಿಯುವಂತ ವಿಚಾರಗಳು ಮುಂಬರುವಂತ ಘಟನೆಗಳು ಅಥವಾ ಸಂಭವಗಳು ಏನಾಗಿವೆ ಎಂಬುವಂಥದ್ದು. In simple terms, these are the events. ಬಹಳ ಸರಳವಾಗಿ ನಾವು ಹೇಳುವಾಗ ಈ ಎಲ್ಲ ವಿಷಯಗಳು ಅಥವಾ ಈ ಎಲ್ಲ ಘಟನೆಗಳು ಬಹಳ ಹತ್ತಿರದಲ್ಲಿಯೇ ಸಂಭವಿಸಲಿಕ್ಕಿರುವಂತಹ ಘಟನೆಗಳಾಗಿವೆ. For God, nothing happened accidentally. ದೇವರಿಗೆ ಯಾವ ಒಂದು ಘಟನೆಯೂ ಸಹ ಅದು ಆಕ್ಸಿಡೆಂಟ್ ಆಗಿ ಅದು ಸಂಭವಿಸುವಂತದ್ದಲ್ಲ. God has already prescripted everything to be happened in his universe. ಈ ಒಂದು ಬ್ರಹ್ಮಾಂಡದಲ್ಲಿ ಸಂಭವಿಸಬೇಕಾದಂತ ಎಲ್ಲ ಘಟನೆಗಳನ್ನು ಸಹ ದೇವರು ಆತನು ಮುಂದಾಲೋಚನೆಯಿಂದ ಅವೆಲ್ಲವುಗಳನ್ನ ತೀರ್ಮಾನಿಸಿದವನಾಗಿದ್ದಾನೆ. As a programmer programming in a software, the same way God is programmed everything in his mind
or in his purpose. ಯಾವ ರೀತಿಯಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಕಂಪ್ಯೂಟರ್ ನಲ್ಲಿ ಹೇಗೆ ಅವನು ಸಾಫ್ಟ್ವೇರ್ ಪ್ರೋಗ್ರಾಮ್ ಅನ್ನು ಅವನು ಬರೀತಾನೋ, ಮುಂದಾಲೋಚನೆಯನ್ನ ಇಟ್ಕೊಂಡು ಅವನು ಹೇಗೆ ಬರೆದು ಅದನ್ನ ಕಾರ್ಯರೂಪಕ್ಕೆ ತರ್ತಾನೋ, ಅದೇ ರೀತಿಯಾಗಿ ದೇವರು ಸಹ ಭೂಮಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ನಡೆಯುವಂತ ಎಲ್ಲ ಘಟನೆಗಳ ಕುರಿತಾಗಿರುವಂತ ಎಲ್ಲವನ್ನ ಆತನು ಮುಂಚಿತವಾಗಿ ಆತನು ನಿರ್ಧರಿಸಿದವನಾಗಿದ್ದಾನೆ. That does not mean God is destined to happen something, but he knows, because he is for knowledge, he knows everything, at what time, what to happen. So he's prescripted everything. ಅದರ ಅರ್ಥ ದೇವರು ಆತನಿಗೆ ಮುಂದಾಲೋಚನೆ ಇರುವುದರಿಂದ, ಆತನು ಸರ್ವಜ್ಞಾನಿ ಆದ ಕಾರಣ ಮುಂಬರುವಂತಹ ಘಟನೆಗಳ ಕುರಿತಾಗಿ ಆತನು ಎಲ್ಲವನ್ನ ತಿಳಿದುಕೊಂಡ ಅರಿತವನಾದ್ದರಿಂದ ಅವೆಲ್ಲವನ್ನು ಆತನು ಮೊದಲೇ ಹೇಗೆ ಯಾವಾಗ ನಡೆಯಬೇಕೆಂಬುದರ ಕುರಿತಾಗಿ ಆತನು ನಿರ್ಧರಿಸಿದ್ದಾನೆ. That's why he said that nothing happened before God accidental. ಆದ ಕಾರಣ ನಾನು ಮೊದಲೇ ಹೇಳಿದೆ, ದೇವರಿಗೆ ಗೊತ್ತಿಲ್ಲದೆ, ಆತನ ತಿಳುವಳಿಕೆ ಇಲ್ಲದೆ ಯಾವ ಒಂದು ಘಟನೆಯೂ ಸಹ ನಡೆಯುವುದಿಲ್ಲ ಎಂಬುದಾಗಿ. That became revealed to us only when it happened. ಅದು ಯಾವಾಗ ಆ ಘಟನೆ ಸಂಭವಿಸುತ್ತದೋ ಆಗ ಮಾತ್ರ ಅದು ಆ ಘಟನೆ ನಮಗೆ ಪ್ರಕಟವಾಗುವಂಥದ್ದು ಅಥವಾ ಗೋಚರವಾಗುವಂಥದ್ದು. But for God that is not the case. ಆದರೆ ದೇವರ ವಿಷಯದಲ್ಲಿ ಹಾಗಲ್ಲ. He has already prescripted everything. Everything happens in His will according to the script. ಆದರೆ ದೇವರ ವಿಚಾರದಲ್ಲಿ ಹಾಗೆ ಅಲ್ಲ. ಆತನು ಮುಂಚಿತವಾಗಿ ಎಲ್ಲವನ್ನ ಆತನು ತಿಳಿದವನಾದ ಕಾರಣ ಆತನು ಮುಂಚೆ ಅದನ್ನು ಬರೆದಿಟ್ಟವನಾಗಿದ್ದಾನೆ. So we just want to give a little introduction to this subject, that is biblical eschatology. ಅದರಿಂದ ಈ ಒಂದು ವಿಷಯಕ್ಕೆ, ಅಂದ್ರೆ ಸತ್ಯವೇದದ ಅಂತಿಮ ಗತಿಶಾಸ್ತ್ರ, ಈ ಒಂದು ವಿಷಯಕ್ಕೆ ಒಂದು ಚಿಕ್ಕ ಕಿರು ಪರಿಚಯವನ್ನ ನಾವು ಕೊಡುವುದಕ್ಕೆ ನಾವು ಬಯಸ್ತೇವೆ. In the New Testament, the word eschatos appears not less than 16 times. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ ಈ ಒಂದು ಪದ ಎಸ್ಕಟೋಸ್ ಎಂಬಂತ ಈ ಒಂದು ಪದ, ಅದು ಕನಿಷ್ಠ ಪಕ್ಷ 16 ಬಾರಿ ನಾವು ಕಾಣಬಹುದು. And you have the references there. ಇದಕ್ಕೆ ನಾವು ಸತ್ಯವೇದದಲ್ಲಿ ಅನೇಕ ರೆಫರೆನ್ಸ್ ಗಳನ್ನ ಸಹ ನಾವು ಕೊಟ್ಟಿದ್ದೇವೆ. This word eschatos is formed from the word eschaton, which means end or last. ಈ ಎಸ್ಕಟೋಸ್ ಎಂಬಂತ ಈ ಒಂದು ಗ್ರೀಕ್ ಮೂಲದ ಪದ, ಇದು ಎಸ್ಕಟಾನ್ ಎಂಬಂತ ಮೂಲ ಪದದಿಂದ ಇದು ರೂಪುಗೊಂಡಂತ ಪದವಾಗಿದೆ. ಈ ಪದದ ಅರ್ಥ ಅದೇನಪ್ಪಾ ಅಂತಂದ್ರೆ ಅಂತ್ಯ ಅಥವಾ ಕೊನೆ ಎಂಬುದಾಗಿ. So the meaning of the word eschatos is last or extreme, final and furthest. ಅದರಿಂದ ಎಸ್ಕಟೋಸ್ ಎಂಬ ಪದದ ಅರ್ಥವು ಕೊನೆಯದು, ವಿಪರೀತ, ಅಂತಿಮ ಮತ್ತು ದೂರದ ಎಂಬುದಾಗಿದೆ. Now look at the different shades of meaning of the term eschatos in the New Testament. ಈಗ ಹೊಸ ಒಡಂಬಡಿಕೆಯಲ್ಲಿ ಎಸ್ಕಟೋಸ್ ಎಂಬ ಪದದ ಅರ್ಥದ ವಿವಿಧ ರೂಪಗಳನ್ನ ನಾವು ಗಮನಿಸೋಣ. When the word eschatos is joined with the noun, then it means last in a series. ಈ ಎಸ್ಕಟೋಸ್ ಎಂಬಂತ ಈ ಪದ ಒಂದು ನಾಮಪದದೊಂದಿಗೆ ನಾವು ಸೇರ್ಪಡಿಸುವಾಗ ಅದರ ಅರ್ಥ ಹೀಗೆ ಬದಲಾಗ್ತದೆ. ಅದೇನಪ್ಪ ಅಂತಂದ್ರೆ ಸರಣಿಯಲ್ಲಿ ಕೊನೆಯದು. So we have example in Luke 49, we say that, and you will take the lowest place. That means last of series, lowest place. ಇದಕ್ಕೆ ಉದಾಹರಣೆಯಾಗಿ ಸತ್ಯವೇದದಲ್ಲಿ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ನೀನು ನಾಚಿಕೊಂಡು ಕಡೇ ಸ್ಥಾನದಲ್ಲಿ ಕೂತುಕೊಳ್ಳುವುದಕ್ಕೆ ಹೋಗುವಿ. When the term eschatos is joined with a genitive, then it has 3 shades of meanings. ಇದೇ ಪದ ಎಸ್ಕಟೋಸ್ ಎಂಬಂತ ಈ ಪದ ಒಂದು ಸಂಬಂಧ ಸೂಚಕ ವಿಭಕ್ತಿಯೊಂದಿಗೆ ನಾವು ಅದನ್ನ ಸೇರಿಸುವಾಗ ಇದಕ್ಕೆ 3
ವಿಭಿನ್ನವಾದಂತ ಬಣ್ಣಗಳನ್ನ ಅಥವಾ ಛಾಯೆಯನ್ನ ಈ ಒಂದು ಅರ್ಥದಲ್ಲಿ ನಾವು ಕಾಣಬಹುದಂಥದ್ದು. When it is related to time, it means last time. That is Luke 13:30. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ ಯಾವಾಗೆಲ್ಲ ಈ ಪದ ಸಮಯಕ್ಕೆ ನಾವು ಸಂಬಂಧಿಸಿಕೊಂಡು ಅದನ್ನು ಬಳಸುವಾಗ ಅದರ ಅರ್ಥ ಹೀಗೆ ಬರ್ತದೆ, ಕೊನೆಯ ಬಾರಿ. That means genitive, but it is related to time. Then the meaning is last time. That we have the example. ಇದು ಸಂಬಂಧ ಸೂಚಕ ವಿಭಕ್ತಿ ವ್ಯಾಕರಣದಲ್ಲಿ ನಾವು ಕಂಡು ಬರುವಂತಹ ಒಂದು ಗುಂಪು. ಅದರಲ್ಲಿ ಈ ಒಂದು ಅರ್ಥವನ್ನ ನಾವು ಬಳಸುವಾಗ ನಾವು ನೋಡುವಂತದ್ದು ಇದು ಕೊನೆಯ ಬಾರಿ ಎಂಬಂತ ಅರ್ಥವನ್ನ ನೀಡುವಂತದ್ದಾಗಿದೆ. Again, genitive, but related to space. Then it means uttermost part. That is Act 1:8. ಮತ್ತೆ ನಾವು ನೋಡುವಾಗ ಈ ಸಂಬಂಧ ಸೂಚಕ ವಿಭಕ್ತಿಯಲ್ಲಿ ಇದು ಸ್ಥಳಕ್ಕೆ ಸಂಬಂಧಿಸುವಾಗ ಅಲ್ಲಿ ನಾವು ನೋಡುವಂಥದ್ದು ಇದು ಬಹಳ ಭಾಗ ಎಂಬಂತ ಆ ಒಂದು ಅರ್ಥವನ್ನ ನಾವು ನೋಡ್ತೇವೆ. Again, the word eschatos is with genitive related to rank or grade. Then it means the lowest. That is John 8:9. ಮತ್ತೆ ಈ ಪದ ಎಸ್ಕಟೋಸ್ ಎಂಬಂತ ಈ ಒಂದು ಪದ ಅದು ಒಂದು ಶ್ರೇಣಿ ಅಥವಾ ಒಂದು ದರ್ಜೆಗೆ ಸಂಬಂಧಿಸುವಾಗ ಇದರ ಅರ್ಥ ನಾವು ಕಡಿಮೆ ಎಂಬುದಾಗಿ ನಾವು ನೋಡ್ತೇವೆ. So when somebody translates the Greek New Testament, the original text, into any other language, they have to consider this grammatical construction. ಹಾಗೆ ಈ ಒಂದು ಗ್ರೀಕ್ ಭಾಷೆಯನ್ನ ಪರಿಗಣಿಸುವಾಗ ಈ ಒಂದು ಎಲ್ಲ ವಿಚಾರಗಳನ್ನ ಅವರು ಅದನ್ನ ಪರಿಗಣಿಸಬೇಕಾಗಿ ಬರ್ತದೆ ಭಾಷಾಂತರ ಮಾಡುವಾಗ. Then only we can impart the correct meaning of the original text. ಆಗ ಮಾತ್ರ ಈ ಒಂದು ಮೂಲ ಭಾಷೆಯಲ್ಲಿ ಬರುವಂತ ಈ ಒಂದು ಪದಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಅರ್ಥೈಸಿಕೊಳ್ಳುವುದಕ್ಕೆ ಅಥವಾ ವ್ಯಾಖ್ಯಾನಿಸುವುದಕ್ಕೆ ಸಾಧ್ಯ. Therefore, the meaning of the word eschatos depend upon the context it is used. ಆದ್ರಿಂದ ಎಸ್ಕಟೋಸ್ ಎಂಬಂತ ಈ ಒಂದು ಪದ ಅದರ ಬಳಕೆ ಅಥವಾ ಅದರ ಉಪಯೋಗ ಅದರ ಸನ್ನಿವೇಶವನ್ನು ಅಥವಾ ಸಂದರ್ಭವನ್ನ ಒಳಗೊಂಡು ಅದನ್ನ ಉಪಯೋಗಿಸುವಂತದ್ದಾಗಿದೆ. We know eschatos means last, and logos we know it is word. So eschatos plus logos means the last word, that is teaching about the end time or eschatology. ಎಸ್ಕಟೋಸ್ ಎಂಬುದಾಗಿ ನಾವು ಹೇಳುವಾಗ ಅದರ ಅರ್ಥ ಕೊನೆ ಎಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ. ಲೋಗೋಸ್ ಎಂಬ ಪದದ ಅರ್ಥ ವಾಕ್ಯ ಎಂಬುದಾಗಿ. ಹೀಗೆ ಎಸ್ಕಟೋಸ್ ಮತ್ತು ಲೋಗೋಸ್ ಎರಡು ಪದಗಳು ಸೇರುವಾಗ ಕೊನೆಯ ವಾಕ್ಯ, ಈ ಕೊನೆಯ ವಾಕ್ಯ ಎಂಬುವಂಥದ್ದು ಇದು ಕೊನೆಯ ಸಮಯ ಅಥವಾ ಅಂತಿಮ ಕಾಲದಲ್ಲಿ ನಡೆಯುವಂತಹ ಈ ಒಂದು ಸಮಯಕ್ಕೆ ಸೂಚನೆಯಾಗಿದೆ. With eschatos, 4 words are used in Greek in connection with last days. ಎಸ್ಕಟೋಸ್ ಎಂಬಂತ ಈ ಒಂದು ಗ್ರೀಕ್ ಪದಕ್ಕೆ ಸಂಬಂಧಿಸಿದ ಹಾಗೆ 4 ಪದಗಳನ್ನ ಬಳಸಲಾಗಿದೆ. The first term is hemera. ಮೊದಲನೆಯ ಪದದ ಬಳಕೆ ಅದೇನಂತಂದ್ರೆ ಹೆಮಾರ. Hemera means a day, the time from sunrise to sunset, or age, forever, judgment. All these meanings are coming for this particular word hemera. That we have the reference given already. You can check it. ಈ ಹೆಮರ ಎಂಬಂತ ಈ ಒಂದು ಪದದ ಅರ್ಥ ಏನಪ್ಪಾ ಅಂತಂದ್ರೆ ದಿನ ಅಥವಾ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಸಮಯ, ಒಂದು ಯುಗ, ಎಂದೆಂದಿಗೂ ಮತ್ತು ನ್ಯಾಯ ತೀರ್ಪು. ಈ ಒಂದು ಎಲ್ಲ ಅರ್ಥಗಳಿಗೆ ಅಲ್ಲಿ ರೆಫರೆನ್ಸ್ ಅನ್ನ ನಾವಿಲ್ಲಿ ಕೊಟ್ಟಿದ್ದೇವೆ. ನೀವು ಮುಂದೆ ಅದನ್ನ ನೀವು ಆ ಒಂದು ವಾಕ್ಯಗಳನ್ನ ನೀವು ನೋಟ್ ಮಾಡಿಕೊಳ್ಬಹುದು. The second term is kairos. ಎರಡನೆಯ ಪದ ಅದೇನಪ್ಪಾ ಅಂತಂದ್ರೆ ಕೈರೋಸ್. The kairos eschatos means last time. ಕೈರೋಸ್ ಎಸ್ಕಟೋಸ್ ಎಂಬುದಾಗಿ ನಾವು ಹೇಳುವಾಗ ಅದು ಅಂತ್ಯ ಕಾಲ. The meaning of the word kairos means an occasion, a proper time, a season, a time, or a while. ಈ ಪದದ ಅರ್ಥ, ಕೈರೋಸ್ ಪದದ ಅರ್ಥ ಹೀಗಿದೆ. ಅದೇನಪ್ಪ ಅಂತಂದ್ರೆ ಒಂದು ಸಂದರ್ಭ,
ಮತ್ತೆ ಸರಿಯಾದ ಸಮಯ, ಋತು, ಸಮಯ, ಸ್ವಲ್ಪ ಸಮಯ. Why I am giving the different meanings? ಯಾಕೆ ನಾನು ಈ ವಿಭಿನ್ನ ಅರ್ಥಗಳನ್ನ ನಾನು ಇಲ್ಲಿ ಕೊಡ್ತಾ ಇದ್ದೇನೆಪ್ಪ ಅಂತಂದ್ರೆ, the same word eschatos or kairos is used in places different way. According to the context, you have to choose the meaning from that particular word. That is, sometimes the meaning may be season, sometimes it may be an occasion, sometimes it may be time, sometimes it may be a while. It depends on the context that is used, but term is same. ಈ ಎಸ್ಕಟೋಸ್ ಅಥವಾ ಈ ಕೈರೋಸ್ ಎಂಬಂತ ಈ ಒಂದು ಪದ ಅದು ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅರ್ಥವು ಬದಲಾಗುವಂತದ್ದಾಗಿದೆ. ಆದ್ರಿಂದ ಈ ಒಂದೇ ಪದ ಸತ್ಯವೇದದ ಅನೇಕ ಭಾಗಗಳಲ್ಲಿ ಬಳಕೆ ಆಗಿದ್ರೂ ಸಹ ಆ ಒಂದು ಬಳಕೆ ಆಗಿರುವಂತಹ ಸತ್ಯವೇದ ಭಾಗದಲ್ಲಿರುವಂತಹ ಸಂದರ್ಭಕ್ಕೆ ಅನುಗುಣವಾಗಿ ಈ ಕೈರೋಸ್ ಎಂಬಂತ ಪದದ ಅರ್ಥವೂ ಸಹ ಬದಲಾಗುತ್ತದೆ. ಆದ ಕಾರಣ ಈ ಒಂದು ಪದವನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಆ ಸಂದರ್ಭದಲ್ಲಿ ಯಾವ ಅರ್ಥವನ್ನ ಬಳಸಿಕೊಳ್ಳಲಾಗಿದೆ ಎಂಬುದನ್ನು ತಿಳ್ಕೊಂಡು ನಾವು ಸರಿಯಾದ ಅರ್ಥವನ್ನ ನಾವು ಅರ್ಥೈಸಬೇಕಾಗ್ತದೆ. A third term is called chronos. ಮೂರನೆಯ ಬಳಕೆ ಇಲ್ಲಿ ನಾವು ನೋಡುವಂತದ್ದು ಅದು ಆ ಪದದ ಅರ್ಥ ಕ್ರೋನೋಸ್ ಎಂಬುದಾಗಿ. From that word we have the chronology. ಈ ಒಂದು ಪದದಿಂದಲೇ ನಾವು ಈ ಒಂದು ಕಾಲಕ್ರಮ ಎಂಬಂತ ಈ ಕ್ರೋನಾಲಜಿ ಎಂಬಂತ ಈ ಒಂದು ಪದ ಉತ್ಪತ್ತಿ ಆದದ್ದು. From that we have the term chronicles. ಈ ಒಂದು ಪದದಿಂದಲೇ ನಮಗೆ ಪೂರ್ವಕಾಲ ವೃತ್ತಾಂತ ಎಂಬಂತ ಪದ. First chronicle, second chronicle, etc. ಮೊದಲನೇ ಪೂರ್ವಕಾಲ ವೃತ್ತಾಂತ, ಎರಡನೇ ಪೂರ್ವಕಾಲ ವೃತ್ತಾಂತ, ಹೀಗೆ ನಾವು ನೋಡುವಂಥದ್ದು. So the meaning of the term originally, chronos means a space of time, a fixed or special occasion, an interval, season, time, a while, etc. ಕ್ರೋನೋಸ್ ಎಂಬಂತ ಪದದ ಅರ್ಥ ಹೀಗಿದೆ: ಕಾಲಾವಕಾಶ, ಒಂದು ನಿಗದಿತ ಅಥವಾ ವಿಶೇಷ ಸಂದರ್ಭ, ಮಧ್ಯಂತರ, ಋತು, ಸಮಯ, ಯಾವಾಗ. The same word used in 1 Peter 1:20, that it means that end of the time, end of the times. ಇದೇ ಪದ 1 ಪೇತ್ರ 1ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಈ ಪದದ ಅರ್ಥ, ಅಲ್ಲಿ ಬಳಕೆ ಆಗಿರುವಂತಹ ಅರ್ಥ ಅಂತ್ಯಕಾಲಕ್ಕೆ ಸೂಚಿಸುವಂತದ್ದಾಗಿದೆ. The term chronos again comes in Jude 18, where it reads that in the last time. ಇದೇ ಪದ ಮತ್ತೆ ಯೂದನ ಪತ್ರಿಕೆ 18ನೇ ವಚನದಲ್ಲಿ ಸಹ ನಾವು ನೋಡುತ್ತೇವೆ, ಕಡೆಯ ದಿನಗಳಲ್ಲಿ ಎಂಬುದಾಗಿ. Now the fourth term is hora. ನಾಲ್ಕನೆಯ ಪದ ಹೋರಾ ಎಂಬುದಾಗಿ. 1 John 2:18. ಇದಕ್ಕೆ ನಾವು ಆಧಾರವಾಗಿ 1ನೇ ಯೋಹಾನ 2ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ. The meaning of the Greek term hora means an hour, day, instant, season, time. So the meaning changes according to the context where it is used. ಅದರಿಂದ ಇಲ್ಲಿ ನಾವು ನೋಡುವಾಗ ಈ ಪದದ ಅರ್ಥ ಒಂದು ಗಂಟೆ, ದಿನ, ಕ್ಷಣ, ಋತು, ಸಮಯ, ಹೀಗೆ ಇಲ್ಲಿಯೂ ಸಹ ಈ ಒಂದು ಪದದ ಅರ್ಥವು ಸಂದರ್ಭಕ್ಕೆ ಅನುಗುಣವಾಗಿ ಅದು ಬದಲಾಗುವಂತದಾಗಿದೆ. For in John, 1 John 2:18, that word is translated as time, that is the last time. ಇಲ್ಲಿ 1ನೇ ಯೋಹಾನ 2ನೇ ಅಧ್ಯಾಯ 18ನೇ ವಚನದಲ್ಲಿ ಈ ಪದ ಅದು ಭಾಷಾಂತರಿಸುವಾಗ ಅದನ್ನ ಕೊನೆಯ ಸಮಯಕ್ಕೆ ಅಥವಾ ಕೊನೆಯ ಕಾಲಕ್ಕೆ ಸೂಚನೆಯಾಗಿ ಅದನ್ನ ಬಳಸಲಾಗಿದೆ. Here the time is a translation of the word hora. ಇಲ್ಲಿ ಸಮಯ ಎನ್ನುವಂತ ಈ ಒಂದು ಪದ ಅದು ಹೋರಾ ಎಂಬಂತ ಗ್ರೀಕ್ ಮೂಲ ಪದದಿಂದ ಭಾಷಾಂತರಿಸಲಾಗಿದೆ. So, but the last day, the reference is there, the last days, the last time, the last hour, the last time are not necessary to be a reference to the latter days of Daniel 2:28. ಇಲ್ಲಿ ನಾವು ಅನೇಕ ರೆಫರೆನ್ಸ್ ಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ. ಕೊನೆಯ ದಿನ, ಕೊನೆಯ ದಿನಗಳು, ಕೊನೆಯ ಬಾರಿ, ಕೊನೆಯ ಗಳಿಗೆ, ಕೊನೆಯ ಬಾರಿ, ಹೀಗೆ ಈ ಎಲ್ಲ ವಾಕ್ಯಗಳು ಅಥವಾ ಬರುವಂತ ಈ ಎಲ್ಲ ವಚನಗಳು ಇದು ದಾನಿಯೇಲನ ಕೊನೆಯ ದಿನಕ್ಕೆ ಯಾವುದೇ ರೀತಿಯಾದಂತ ಸೂಚನೆಯನ್ನ ಕೊಡುವಂತದ್ದಲ್ಲ. For example, John 7:37, we have on the last day of the feast, I mean the great day.
ಉದಾಹರಣೆಗೆ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಜಾತ್ರೆಯ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಎಂಬಂತ ವಚನ ನಾವು ಗಮನಿಸುವಂಥದ್ದು. But the last days of Act 17, which Peter told standing with the 11, was an indirect reference to Joel in those days, Joel 2:28-32. ಆದರೆ ಪೇತ್ರನು ತನ್ನ 12 ಶಿಷ್ಯರೊತ್ತಿಗೆ ನಿಂತುಕೊಂಡು ಆ ಒಂದು ಕೊನೆಯ ದಿನಗಳು ಎಂಬುದಾಗಿ ಅವನು ಉದ್ದೇಶಿಸಿ ಸಂಬೋಧಿಸುವಾಗ ಪೇತ್ರನ ಹೇಳುವಂತ ಆ ಒಂದು ಸಂಬೋಧನೆ ಅದು ಯೋವೇಲ್ ಪ್ರವಾದಿಯ ಆ ದಿನಗಳಲ್ಲಿ ಎಂಬಂತ ಆ ಒಂದು ವಚನಕ್ಕೆ ಪರೋಕ್ಷವಾದಂತ ಒಂದು ಉಲ್ಲೇಖನವನ್ನ ಹೊಂದಿರುವಂತದ್ದಾಗಿದೆ. So when we are depending upon only our versions, our vernacular versions or English or in translation, it may not be very easy to find out. ಆದರೆ ನಮ್ಮ ಆಡು ಭಾಷೆಯಲ್ಲಿ ಸತ್ಯವೇದವನ್ನ ಭಾಷಾಂತರಿಸುವುದನ್ನ ನಾವು ಈ ಓದುವಾಗ ಈ ಒಂದು ಸೂಕ್ಷ್ಮತೆಯನ್ನ ಇಲ್ಲಿ ನಾವು ಗಮನಿಸಿರುವಂತ ಈ ಒಂದೆಲ್ಲ ಸೂಕ್ಷ್ಮತೆಯನ್ನ ನಾವು ಹೆಚ್ಚಾಗಿ ನಾವು ಅದನ್ನ ಗಮನಿಸದೇ ಇರಬಹುದು. This is only a very concise introduction. ಇದು ಬಹಳ ಸಂಕ್ಷಿಪ್ತವಾದಂತ ಒಂದು ಪರಿಚಯವಾಗಿದೆ. Just to have some understanding. ಕೇವಲ ನಮಗೆ ಒಂದಿಷ್ಟು ಮಾಹಿತಿಗಳು ಅಥವಾ ತಿಳುವಳಿಕೆ ಈ ವಿಚಾರದ ಕುರಿತಾಗಿ ನಮಗೆ ಇರಬೇಕಾದದ್ದು. ಆದ ಕಾರಣ ಇದನ್ನು ಸಂಕ್ಷಿಪ್ತವಾಗಿ ನಾವು ಪರಿಚಯಿಸ್ತಾ ಇದ್ದೇವೆ. We also need to examine the particular terms of the uses in different passages in different contexts. ಮಾತ್ರವಲ್ಲದೆ ಈ ಪ್ರತಿಯೊಂದು ಈ ಪದಗಳನ್ನ ಬೇರೆ ಬೇರೆ ಸತ್ಯವೇದ ಭಾಗಗಳಲ್ಲಿ ಉಪಯೋಗಿಸಿರುವಾಗ ಅದರ ಹಿನ್ನೆಲೆ ಮತ್ತು ಅದರ ಸಂದರ್ಭವನ್ನ ನಾವು ಬಹಳಷ್ಟು ಗಮನವಿಟ್ಟು ಅದನ್ನ ಕುಲಂಕುಷವಾಗಿ ನಾವು ಅಧ್ಯಯನ ಮಾಡುವಂತವರಾಗಿರ್ಬೇಕು. So we don't have time for that. ಆದರೆ ಸದ್ಯಕ್ಕೆ ಈಗ ನಮಗೆ ಅದನ್ನ ಆಳವಾಗಿ ಅಧ್ಯಯನ ಮಾಡುವುದಕ್ಕೆ ಸಮಯವಿಲ್ಲ. Because this is just an introduction. ಯಾಕೆಂದ್ರೆ ಇದು ಕೇವಲ ಒಂದು ಕಿರು ಪರಿಚಯವಷ್ಟೇ. So on examining the usage of the phrase both in Old Testament and New Testament of the which church are not the same. ಅದರಿಂದ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡರಲ್ಲೂ ಈ ಒಂದು ಪದಗುಚ್ಛದ ಬಳಕೆಯನ್ನ ಪರಿಶೀಲಿಸಿದಾಗ ನಾವು ಕೆಲವು ತೀರ್ಮಾನಕ್ಕೆ ನಾವು ಬರುವಂತವರಾಗಿದ್ದೇವೆ. So after examining we need to come to a conclusion. ನಾವಿದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ನಾವೊಂದು ನಿರ್ದಿಷ್ಟವಾದಂತ ಒಂದು ತೀರ್ಮಾನಕ್ಕೆ ನಾವು ಬರಬೇಕು. Our conclusions are: number one, the latter days, there is the Daniel 22:28 of Israel, and the last days of the New Testament church are not the same. ಈ ಪದಗಳನ್ನು ನಾವು ಗಮನಿಸಿ ನಾವು ಬರುವಂತ ಅಂತಿಮ ತೀರ್ಮಾನಕ್ಕೆ ಬರುವಾಗ ಇಲ್ಲಿ ನೋಡುವಂತ ವಿಚಾರಗಳು ಈಗಿವೆ. ಅದೇನು ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ದಾನಿಯೇಲನ ಕೊನೆಯ ದಿನಗಳು ಮತ್ತು ಹೊಸ ಒಡಂಬಡಿಕೆಯ ಸಭೆಯ ಕೊನೆಯ ದಿನಗಳು ಇವೆರಡು ಒಂದೇ ಅಲ್ಲ. If we are confused both are same, then our interpretation on eschatology will change. ಇವೆರಡು ಒಂದೇ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳುವುದಾದರೆ ನಮ್ಮ ಅಂತಿಮ ಗತಿ ಶಾಸ್ತ್ರದ ಆ ಒಂದು ವ್ಯಾಖ್ಯಾನ ಅದು ತಪ್ಪಾಗಿ ಹೋಗುತ್ತದೆ. So we need to keep in mind that the latter days of Daniel 22:28 and the last days in inverted commas of the New Testament church are not the same. ಅದರಿಂದ ನಾವು ಬಹಳ ಗಮನದಲ್ಲಿ ಇಟ್ಟುಕೊಳ್ಬೇಕಾದಂತ ವಿಚಾರ ಏನಪ್ಪಾ ಅಂತಂದ್ರೆ ದಾನಿಯೇಲನ ಕೊನೆಯ ದಿನಗಳು ಮಾತ್ರವಲ್ಲದೆ ಹೊಸ ಒಡಂಬಡಿಕೆಯಲ್ಲಿ ಸಭೆಗೆ ಉದ್ದೇಶಿಸಿ ಹೇಳಿರುವಂತ ಕೊನೆಯ ದಿನಗಳು ಇವೆರಡೂ ಸಹ ಒಂದೇ ಅಲ್ಲ, ವಿಭಿನ್ನವಾದದ್ದು. Number two, the latter days of Old Testament is, the latter days, I'm going to explain what is the latter days of the Old Testament. It is an extended period of time. Number one. ಎರಡನೇದಾಗಿ ನಾವು ನೋಡುವಂತದ್ದು ಈ ಹಳೆ ಒಡಂಬಡಿಕೆಯ ಕೊನೆಯ ದಿನಗಳು ಅಂದ್ರೆ ಏನು, ಅದರ ವಿವರಣೆ ಹೀಗೆ ನಾವು ನೋಡ್ತೇವೆ. ಮೊದಲನೇದಾಗಿ ಇದೊಂದು ವಿಸ್ತೃತವಾದಂತ ಬಹಳ ಸುದೀರ್ಘವಾದಂತ ಒಂದು ಕಾಲಾವಧಿಯಾಗಿದೆ. It is not a point of time. ಇದು ಯಾವುದೋ ಒಂದು
ಆ, ಸಮಯದಲ್ಲಿ ಒಂದು ನಿರ್ದಿಷ್ಟವಾದಂತ ಒಂದು ಸಮಯ ಮಾತ್ರ ಸೂಚಿಸುವಂತದಲ್ಲ. An external period of time may take hundreds of years or thousands of years, an external period of time. ವಿಸ್ತೃತವಾದಂತ ಒಂದು ಸಮಯ ಕಾಲ ಅಥವಾ ಕಾಲಾವಧಿ ಎಂಬುದಾಗಿ ನಾವು ಹೇಳುವಾಗ ಅದು ಬಹಳಷ್ಟು ವರ್ಷಗಳನ್ನ ಒಳಗೊಂಡಿದ್ದು. 100 ವರ್ಷ ಆಗಿರ್ಬೋದು ಅಥವಾ 1000 ವರ್ಷ ಆಗಿರ್ಬೋದು, ಬಹಳ ಸುದೀರ್ಘವಾದಂತ ಒಂದು ಕಾಲಾವಧಿ ಅದು. The latter days is a usage of the Old Testament prophets. ಈ ಒಂದು ಕೊನೆಯ ದಿನಗಳು ಎಂಬುದಾಗಿ ನಾವು ಹೇಳುವಾಗ ಈ ಒಂದು ಪದವನ್ನ ಹಳೆ ಒಡಂಬಡಿಕೆಯಲ್ಲಿ ನಾವು ಹೆಚ್ಚಾಗಿ ನಾವು ಬಳಸಿರುವುದನ್ನು ನಾವು ನೋಡ್ತೇವೆ. So when the Old Testament prophets write last days, they are indenting or focusing on a period of time. ಆದ್ರಿಂದ ಹಳೆ ಒಡಂಬಡಿಕೆಯ ಬರಹಗಾರರು ಅಥವಾ ಗ್ರಂಥಕರ್ತರು ಕೊನೆಯ ದಿನಗಳು ಎಂಬುದಾಗಿ ಅವರ ತಮ್ಮ ಬರವಣಿಗೆಗಳಲ್ಲಿ ಬರೆಯುವಾಗ ಅವರು ಉದ್ದೇಶಿಸುವಂತದ್ದು ಇದು ಬಹಳ ವಿಸ್ತೃತವಾದಂತ ಅಥವಾ ಒಂದು ಸುದೀರ್ಘವಾದಂತ ಒಂದು ಕಾಲಾವಧಿಯನ್ನ ಉದ್ದೇಶದಲ್ಲಿಟ್ಟುಕೊಂಡು ಅವರು ಬರೆದಿರುವಂತದ್ದು. Again, in Old Testament, the latter days mean a future time of God's dealing with man, which is to be consummated and concluded in times of the Messiah. ಮತ್ತೆ ಈ ಒಂದು ಕೊನೆಯ ದಿನಗಳ ಕುರಿತಾಗಿ ನಾವು ಹೇಳುವಾಗ ಅದು ದೇವರ ಮನುಷ್ಯನೊಂದಿಗೆ ವ್ಯವಹರಿಸುವ ಭವಿಷ್ಯದ ಸಮಯ ಮಾತ್ರವಲ್ಲದೆ ಮಸ್ಯನ ಕಾಲದಲ್ಲಿ ಪೂರ್ಣಗೊಳ್ಳಬೇಕು ಮತ್ತು ಅದು ಮುಕ್ತಾಯಗೊಳ್ಳಬೇಕು. And thirdly, the latter days of Old Testament means that the total period of visions received by Nebuchadnezzar and its time of fulfillment. ಮತ್ತೆ ನಾವು ನೋಡುವಾಗ ಈ ಕೊನೆಯ ದಿನಗಳ ಕುರಿತಾಗಿ ನಾವು ನೋಡುವಾಗ ಈ ದಿನಗಳು ಅದು ನೆಬೂಕದ್ನೆಚ್ಚರನು ಸ್ವೀಕರಿಸಿದ ದರ್ಶನಗಳ ಒಟ್ಟು ಅವಧಿಯಾಗಿ ಮತ್ತು ಅದು ನೆರವೇರಿಕೆಯ ಸಮಯವಾಗಿದೆ. You know, Nebuchadnezzar saw an image, a vision of image, and that to be in a period of time, not in a day or 2 or 3 like that. So those period is sort of covered in this latter days. ನಮ್ಗೆ ಗೊತ್ತಿದೆ, ಅರಸನಾದ ನೆಬೂಕದ್ನೆಚ್ಚರನು ಅವನೊಂದು ದರ್ಶನವನ್ನ ಕಾಣುತ್ತಾನೆ, ಒಂದು ಮೂರ್ತಿಯ ದರ್ಶನವನ್ನ ಕಾಣುತ್ತಾನೆ. ಆ ಒಂದು ದರ್ಶನ ಅದು 1-2 ದಿನದಲ್ಲಿ ನಡೆದಂತ ಘಟನೆಗಳು ಅಲ್ಲ, ಅದು ಸುದೀರ್ಘವಾದಂತ ಒಂದು ಕಾಲಾವಧಿಯಲ್ಲಿ ಅನೇಕ ದಿನಗಳು ಆ ಒಂದು ಘಟನೆ ನೆರವೇರುವುದಕ್ಕೆ ಸಮಯಾವಕಾಶ ಅಥವಾ ಕಾಲಾವಧಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. And fourthly, the latter days means it is inclusive of Messiah's second coming. Messiah, not Jesus Christ coming. So you should, this is a prophecy given to the Old Testament people, not the New Testament people. So it is the time covered for the Messiah to come. ಮತ್ತೆ ನಾವು ನೋಡುತ್ತೇವೆ, 4ನೇದಾಗಿ ಕಡೆಯ ದಿನಗಳ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ಉದ್ದೇಶಿಸುವಾಗ ನಾವು ನೋಡ್ತೇವೆ ಆ ಸಮಯ ಕಾಲ, ಆ ಒಂದು ಕಾಲಾವಧಿ ಅದು ಮೆಸ್ಸಿಯನ 2ನೆಯ ಆಗಮನವು ಅದು ಸೇರಿತು. ಅದನ್ನ ಮತ್ತೆ ಮೆಸ್ಸಿಯನ ಆಗಮನ, ಯೇಸು ಕ್ರಿಸ್ತನ ಆಗಮನ, ಇದನ್ನ ಎರಡನ್ನೂ ಸಹ ನಾವು ಗೊಂದಲಗೊಳ್ಳಬಾರದು. ಯಾಕಂದ್ರೆ ಮೆಸ್ಸಿಯನ ಆಗಮನ ಎಂಬಂಥದ್ದು ಹಳೆ ಒಡಂಬಡಿಕೆ ಭಕ್ತರಿಗೆ ದೇವರು ವಾಗ್ದಾನ ಮಾಡಿದಂತ ಒಂದು ವಾಗ್ದಾನವಾಗಿತ್ತು. So please don't confuse with the coming of Jesus Christ for the church and coming of Messiah for the Jews. It's not same. ಅದರಿಂದ ಯೇಸು ಕ್ರಿಸ್ತನು ಸಭೆಗೋಸ್ಕರವಾಗಿ ಬರುವುದನ್ನ, ಆತನ 2ನೇ ಬರೋಣವನ್ನ ನಾವು ಮೆಸ್ಸಿಯನು ಆತನು ಯಹೂದ್ಯರಿಗೋಸ್ಕರವಾಗಿ 2ನೇ ಬಾರಿ ಬರುವಂತ ಆ ಒಂದು ಆಗಮನ, ಈ 2 ಆಗಮನಗಳು ವಿಭಿನ್ನವಾದದ್ದು. ಇವೆರಡು ಒಂದೇ ಅಲ್ಲ. ಇವೆರಡನ್ನ ನಾವು ಈ 2 ಬರಣಗಳನ್ನ ನಾವು ಗೊಂದಲಗೊಳಗಾಗಬಾರದು. God willing, when we go further, we'll explain accordingly. ದೇವರ ಚಿತ್ತವಾದರೆ ಮುಂಬರುವಂತ ದಿನಮಾನಗಳಲ್ಲಿ ಈ 2 ಬರಣಗಳನ್ನ ನಾವು ಸವಿಸ್ತಾರವಾಗಿ ನಾವು ಅಧ್ಯಯನ ಮಾಡೋಣ. The one more point is that the latter days means Daniel did not deal with the period between the first and second coming of Messiah. ಮತ್ತೊಂದು ವ್ಯತ್ಯಾಸ ನಾವು ನೋಡುವಂತದ್ದು ಅದೇನಪ್ಪ ಅಂತಂದ್ರೆ, ಮೆಸ್ಸಿಯನ 1ನೇ ಮತ್ತು 2ನೇ ಆಗಮನದ ನಡುವಿನ ಅವಧಿಯನ್ನ, ಆ 2 ಘಟನೆಗಳ ನಡುವೆ ಇರುವಂತಹ ಆ ಒಂದು ಕಾಲಾವಧಿಯ ಬಗ್ಗೆ ದಾನಿಯೇಲನು ಅದನ್ನು ವಿವರವಾಗಿ ನಮಗೆ ವಿವರಣೆಯನ್ನ ಕೊಟ್ಟಿಲ್ಲ. Again, the days to come of Israel are already begun since the partition of the land among the 12 children of Jacob. That is
Genesis 49:1. ಮತ್ತೆ ನಾವು ನೋಡುವಂಥದ್ದು ಆದಿಕಾಂಡ 49ನೇ ಅಧ್ಯಾಯ 1ನೇ ವಚನದಲ್ಲಿ ಯಾಕೋಬನ 12 ಮಕ್ಕಳ ನಡುವೆ ದೇಶವನ್ನ ವಿಭಜಿಸಿದ ನಂತರ ಇಸ್ರಾಯೇಲಿನ ಮುಂಬರುವ ದಿನಗಳು ಅಂದಿನಿಂದಲೇ ಅದು ಪ್ರಾರಂಭವಾಗಿದ್ದು. It is already started. ಅದು ಅಂದಿನಿಂದಲೇ ಪ್ರಾರಂಭವಾಯಿತು. And number 4, it includes both the advance of Christ to earth. ಮಾತ್ರವಲ್ಲದೆ 4ನೇದಾಗಿ ಈ ಒಂದು ಘಟನೆಯು ಅದು ಭೂಮಿಗೆ ಕ್ರಿಸ್ತನ ಆಗಮನವನ್ನ ಒಳಗೊಂಡದ್ದಾಗಿದೆ. This both advent to earth means Jesus coming and taking his birth, that is the first coming, and the second advent is his coming for the Jews again. ಇಲ್ಲಿ ನಾವು ನೋಡುವಂಥದ್ದು ಕ್ರಿಸ್ತನ ಆಗಮನ ಎಂಬುದಾಗಿ ನಾವು ಹೇಳುವಾಗ ಅದು ಮೊದಲನೇ ಬಾರಿ ಅದು ಆತನು ಯಹೂದ್ಯರಿಗೋಸ್ಕರವಾಗಿ ಆತನು ಕ್ರಿಸ್ತನಾಗಿ ಮಾನವತಾಳವನ್ನು ತಾಳದಂಥದ್ದು. ಎರಡನೇದಾಗಿ ನಾವು ನೋಡುವಾಗ ಆತನು ಮೆಸ್ಸಿಯನಾಗಿ ಯಹೂದ್ಯರಿಗೆ ಆತನು ಕಾಣಿಸಲ್ಪಡುವಂಥದ್ದು. It has nothing to do with the two advents of the second coming. ಇದು ಆತನ ಎರಡನೆಯ ಬರುಣದಲ್ಲಿ ಬರುವಂತ ಎರಡು ಘಟನೆಗಳಿಗೆ ಯಾವುದೇ ರೀತಿಯಾದಂತ ಸಂಬಂಧವಿಲ್ಲ. All right. Number 5, the last day of the church culminates with the rapture. ಸಭೆಯ ಕೊನೆಯ ದಿನವು ಎತ್ತಲ್ಪಡುವಿಕೆಯೊಂದಿಗೆ ಅದು ಕೊನೆಗೊಳ್ಳುವಂತದ್ದಾಗಿದೆ. So the last day of church and last day of the in the New Testament prophet, that they are not same. ಅದರಿಂದ ಸಭೆಯ ಕೊನೆಯ ದಿನ ಮತ್ತು ಪ್ರವಾದಿಯ ಕೊನೆಯ ದಿನ ಇವೆರಡು ಒಂದೇ ಅಲ್ಲ. Therefore, as far as the church is concerned, the present time is also included in the last days. ಆದ್ದರಿಂದ ಸಭೆಗೆ ಸಂಬಂಧಿಸಿದಂತೆ ನಾವು ನೋಡುವಾಗ ಪ್ರಸ್ತುತ ಸಮಯವನ್ನ ಕೊನೆಯ ದಿನಗಳಲ್ಲಿ ನಾವು ಸೇರಿಸಲಾಗಿದೆ. So this is just an introduction. ಇದು ಕೇವಲ ಒಂದು ಚಿಕ್ಕ ಕಿರು ಪರಿಚಯವಷ್ಟೇ. And when we go into the subject, we will go in details. ಆದ್ರಿಂದ ಈ ಒಂದು ವಿಷಯಕ್ಕೆ ನಾವು ಇನ್ನು ಆಳವಾಗಿ ನಾವು ಹೋಗುವಾಗ ಇದನ್ನು ನಾವು ಇನ್ನು ವಿವರವಾಗಿ ನಾವು ನೋಡೋಣ. Now, I just want to present you a timeline of the subject we are supposed to take in these coming days. ಮುಂಬರುವಂತಹ ದಿನಮಾನಗಳಲ್ಲಿ ನಾವು ನೋಡ್ಲಿಕ್ಕಿರುವಂತಹ ಈ ಒಂದು ವಿಷಯದ ಕುರಿತಾಗಿರುವಂತಹ ಒಂದು ಕಾಲ ಮಿತಿಯನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಾನು ಬಯಸ್ತೇನೆ. So this is biblical eschatology. These are the subjects of topics we are going to deal with. ಇದು ಈ ಒಂದು ಬಿಬ್ಲಿಕಲ್ ಎಸ್ಕಟಾಲಜಿ ಎಂಬುದಾಗಿ ನಾವೇನು ಹೇಳ್ತಾ ಇದ್ದೇವೆ, ಇದು ಸತ್ಯವೇದದ ಅಂತಿಮ ಗತಿಶಾಸ್ತ್ರ ಅಂದ್ರೆ ಕೊನೆಯ ದಿನಗಳಲ್ಲಿ ನಡೆಯುವಂತ ಘಟನೆಗಳಾಗಿ ಕುರಿತಾಗಿರುವಂತ ಒಂದು ಪ್ರಸ್ತಾವಿತವಾದಂತ ಒಂದು ಕಾಲಮಿತಿಯಾಗಿದೆ. So we call it is the proposed timeline from the 70th week of Daniel. ಇದು ದಾನಿಯೇಲನ 70ನೆಯ ವಾರದಿಂದ ಪ್ರಸ್ತಾವಿಸುವಂತ ಒಂದು ಕಾಲ ಕ್ರಮವಾಗಿದೆ. God will be willing, we will look into the 70th week of Daniel as we develop the subject. ಈ ಒಂದು ವಿಷಯದಲ್ಲಿ ನಾವು ಇನ್ನು ಆಳವಾಗಿ ನಾವು ಅಧ್ಯಯನ ಮಾಡುವಾಗ ದಾನಿಯೇಲನ ಈ 70ನೇ ವಾರದ ಕುರಿತಾಗಿಯೂ ಸಹ ನಾವು ಚರ್ಚೆ ಮಾಡುವಂತವರಾಗಿರ್ತೇವೆ. Of course, we can divide the impending events into two. ಮುಂಬರುವಂತ ಘಟನೆಗಳನ್ನ ನಾವು ಎರಡಾಗಿ ನಾವು ಅದನ್ನ ವಿಭಾಗಿಸಬಹುದು. Number 1 is the events to be taken place in heaven and the events to be taken place on earth. ಮೊದಲನೇ ವಿಭಾಗ ಅದು ಸ್ವರ್ಗದಲ್ಲಿ ಸಂಭವಿಸುವಂತ ಘಟನೆಗಳು, ಎರಡನೆಯ ಭಾಗ ಭೂಮಿಯಲ್ಲಿ ಸಂಭವಿಸುವಂತ ಘಟನೆಗಳು. We are not dealing with anything that already happens. ನಾವು ಈಗಾಗಲೇ ನೋಡಿಕೊಂಡಂತ ಘಟನೆಗಳು ಅವೆಲ್ಲವೂ ಸಂಭವಿಸಿದಂತ ಘಟನೆಗಳಾಗಿವೆ. That we called realized eschatology. That already happens. ಅದನ್ನ ನಾವು ಈಗಾಗಲೇ ಸಂಭಾವಿತ ಅಂತಿಮ ಗತಿ ಶಾಸ್ತ್ರ ಎಂಬುದಾಗಿ ನಾವು ಅದನ್ನ ಕರೀತೇವೆ. ಈ ಘಟನೆಗಳೆಲ್ಲ ನಡೆದಿದೆ. But now we are going to discuss some things which is yet to happen.
ಆದರೆ ಈಗ ನಾವು ಚರ್ಚೆ ಮಾಡುವಂತ ವಿಷಯಗಳು ಇದು ಇನ್ನೂ ಸಂಭವಿಸುವುದಿಲ್ಲ, ಬದಲಾಗಿ ಇದು ಮುಂದೆ ಸಂಭವಿಸಲಿಕ್ಕಿರುವಂತ ವಿಚಾರಗಳಾಗಿವೆ. So the first event to be happened in heaven is rapture of the New Testament church. ಸ್ವರ್ಗದಲ್ಲಿ ಸಂಭವಿಸುವಂತ ಮೊದಲನೆಯ ಘಟನೆಯಾಗಿದೆ. ಅದೇನಪ್ಪಾ ಅಂತಂದ್ರೆ ಸಭೆಯು ಪರಲೋಕಕ್ಕೆ ಒಯ್ಯಲ್ಪಡುವಂಥದ್ದು ಅಥವಾ ಎತ್ತಲ್ಪಡುವಂಥದ್ದು. This is our blessed hope. ಇದು ನಮಗೆ ಅನುಗ್ರಹಿಸಲ್ಪಟ್ಟಂತ ಒಂದು ನಿರೀಕ್ಷೆಯಾಗಿದೆ. Jesus came, he said that he will come again. ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿದ್ದಾನಾಗಿದ್ದಾನೆ, ನಾನು ಮತ್ತೆ ಬರುತ್ತೇನೆ, ತಿರುಗಿ ಬರುತ್ತೇನೆ ಎಂಬುದಾಗಿ. And that event to be happened, that first event to be happened in heaven. ಈ ಘಟನೆಯು ಪರಲೋಕದಲ್ಲಿ ಮೊದಲ ಬಾರಿಗೆ ಪ್ರಥಮವಾಗಿ ನಡೆಯುತ್ತದೆ. And the second one is judgment seat of Christ. ಎರಡನೇದಾಗಿ ನಾವು ನೋಡುವಾಗ ಕ್ರಿಸ್ತನ ನ್ಯಾಯ ತೀರ್ಪಿನ ಆಸನ. And third is the marriage and marriage supper of the Lamb of God. ಮೂರನೇದಾಗಿ ನಾವು ನೋಡುವಂಥದ್ದು ವಿವಾಹ ಮತ್ತು ದೇವರ ಕುರಿಮರಿಯ ವಿವಾಹ ಔತಣ. Then we have the worship in heaven. ಅದ ನಂತರ ನಾವು ನೋಡ್ತೇವೆ ಸ್ವರ್ಗದಲ್ಲಿ ಆರಾಧನೆ. An opening of the book Revelation 5. ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪುಸ್ತಕವು ತೆರೆಯಲ್ಪಡುವುದು. Then 6, 7, 8, 9, the 7 seals, the 7 trumpets, the war in heaven, the 7 whales or vowels, etc. 6ನೇದಾಗಿ 7ನೇದಾಗಿ 8 ಮತ್ತು 9ರಲ್ಲಿ ನಾವು ನೋಡುವಂಥದ್ದು 7 ಮುದ್ರೆಗಳು ಒಡೆಯಲ್ಪಡ್ತವೆ, 7 ತುತ್ತೂರಿಗಳು, ಮಾತ್ರವಲ್ಲದೆ ಸ್ವರ್ಗದಲ್ಲಿ ಯುದ್ಧ ನಡೀತದೆ ಮತ್ತು 7 ಪಾತ್ರೆಗಳ ಆ ಒಂದು ಘಟನೆ. All these things are to be happened in heaven. ಈ ಎಲ್ಲ ಸಂಗತಿಗಳು ಪರಲೋಕದಲ್ಲಿ ನಡೆಯುವಂತದಾಗಿದೆ. So it has eschatological perception. ಆದ್ರಿಂದ ಇವನ್ನೆಲ್ಲ ಈ ಒಂದು ಅಂತಿಮ ಗತಿ ಶಾಸ್ತ್ರದಲ್ಲಿ ಒಳಪಡಿಸಲಾಗಿದೆ. Then there are things to happen on earth. ಇದ ನಂತರ ನಾವು ನೋಡ್ತೇವೆ ಭೂಮಿಯಲ್ಲಿಯೂ ಸಹ ಕೆಲವೊಂದು ಘಟನೆಗಳು ಸಂಭವಿಸಲಿಕ್ಕಿದೆ. The Bible says about a 7-year tribulation. ಸತ್ಯವೇದವು ನಮಗೆ 7 ವರ್ಷಗಳ ಸಂಕಟ ಕಾಲವನ್ನ ನಮಗೆ ತಿಳಿಯಪಡಿಸುತ್ತದೆ. Number 1, tribulation begins. Number Jewish temple to be built in Jerusalem, and the United Roman Empire emerges. All this is coming through this tribulation. ಈ ಒಂದು ಸಂಕಟ ಕಾಲದಲ್ಲಿ ನಾವು ನೋಡುತ್ತೇವೆ, ಮೊದಲನೇದಾಗಿ ಸಂಕಟ ಕಾಲ ಪ್ರಾರಂಭವಾಗುತ್ತದೆ. ಅದು ಪ್ರಾರಂಭವಾದಾಗ ಯೆರೂಸಲೇಮಿನಲ್ಲಿ ಯಹೂದ್ಯರ ದೇವಾಲಯದ ಪುನರ್ನಿರ್ಮಾಣವಾಗುತ್ತದೆ. ಮಾತ್ರವಲ್ಲದೆ ಮತ್ತೆ ಒಗ್ಗೂಡಿಸಲ್ಪಟ್ಟಂತ ರೋಮಾ ಸಾಮ್ರಾಜ್ಯವು ಹೊರಹೊಮ್ಮುವುದನ್ನ ನಾವು ಕಾಣ್ತೇವೆ. Now the 7-year tribulation is divided into 3 parts. That is the first half, the middle, and the last half. ಈ 7 ವರ್ಷದ ಸಂಕಟ ಕಾಲವು ಅದು 3ಆಗಿ ವಿಭಾಗಿಸಲ್ಪಟ್ಟಿದೆ. ಅದರಲ್ಲಿ ನಾವು ನೋಡ್ತೇವೆ ಮೊದಲನೆಯ ಈ ಸಂಕಟ ಕಾಲದ ಮೊದಲನೆಯ ಅರ್ಧ ಆ ಒಂದು ಕಾಲ, ನಂತರವಾಗಿ ಮಧ್ಯಕಾಲ ಮತ್ತು ಕೊನೆಯ ಕಾಲ. I'm just reading out the syllabus. I mean, the timeline. That is one is the first one is the Antichrist establishes covenant with many in Israel. ಮೊದಲನೇದಾಗಿ ಈ ಒಂದು ಸಂಕಟ ಕಾಲದ ಮೊದಲ ಅರ್ಧ ಭಾಗದಲ್ಲಿ ನಡೆಯುವಂಥದ್ದು ಅಂತ್ಯಕ್ರಿಸ್ತನು ಇಸ್ರಾಯೇಲಿನಲ್ಲಿ ಅನೇಕರೊಂದಿಗೆ ಒಡಂಬಡಿಕೆಯನ್ನ ಸ್ಥಾಪಿಸ್ತಾನೆ. Now the Jewish sacrifice and worship at the temple in Jerusalem. ಯೆರೂಸಲೇಮಿನ ದೇವಾಲಯದಲ್ಲಿ ಯಹೂದ್ಯರ ಬಲಿ ಮತ್ತು ಆರಾಧನೆಯು ಪ್ರಾರಂಭವಾಗ್ತದೆ. Now 144,000 seal for protection. ಅದರಲ್ಲಿ ನಾವು ನೋಡ್ತೇವೆ ರಕ್ಷಣೆಗಾಗಿ 1,44,000 ಜನರನ್ನ ಮುದ್ರೆ ಹಾಕಲಾಗ್ತದೆ. The Gog and Alais invade Israel. ಗೋಗ್ ಮತ್ತು ಮಿತ್ರ ರಾಷ್ಟ್ರಗಳು ಇಸ್ರಾಯೇಲ್ ಮೇಲೆ ಆಕ್ರಮಣ ಮಾಡುತ್ತವೆ. The reunited Roman Empire emerges. ಮತ್ತೆ ಒಗ್ಗೂಡಿಸಲ್ಪಟ್ಟ ರೋಮಾ ಸಾಮ್ರಾಜ್ಯವು ಹೊರಹೊಮ್ಮುತ್ತದೆ. Jewish worship and sacrifice at the temple restored. ದೇವಾಲಯದಲ್ಲಿ ಯಹೂದ್ಯರ ಆರಾಧನೆ ಮತ್ತು ಯಜ್ಞವನ್ನ ಪುನಃಸ್ಥಾಪಿಸಲಾಗುತ್ತದೆ. 2 witnesses prophesy and torment the earth dwellers. 2 ಸಾಕ್ಷಿಗಳು ಭೂವಾಸಿಗಳಿಗೆ ಪ್ರವಾದನೆ ಮಾಡುತ್ತಾರೆ ಮತ್ತು ಹಿಂಸಿಸ್ತಾರೆ.
and 7 seals opened, and the 6 of 7 trumpets sounded. 7 ಮುದ್ರೆಗಳು ತೆರೆಯಲ್ಪಡ್ತವೆ ಮತ್ತು 7 ತುತ್ತೂರಿಗಳಲ್ಲಿ 6 ಮೊಳಗುವಂತದಾಗಿದೆ. That is all about the first half of the tribulation. ಇದು ಸಂಕಟ ಕಾಲದ ಮೊದಲನೇ ಭಾಗದಲ್ಲಿ ನಡೆಯುವಂತ ಘಟನೆಗಳು. Now in the middle of tribulation, ಈ ಸಂಕಟ ಕಾಲದ ಮಧ್ಯದಲ್ಲಿ the beast was given power and authority. ಮೃಗಕ್ಕೆ ಶಕ್ತಿ ಮತ್ತು ಅಧಿಕಾರವನ್ನ ಕೊಡಲಾಗ್ತದೆ. The Antichrist breaks the covenant with Israel and invades Israel. ಅಂತಿಕ್ರಿಸ್ತನು ಇಸ್ರಾಯೇಲ್ನೊಂದಿಗೆ ಆತನು ಮೊದಲು ಮಾಡಿದಂತ ಒಡಂಬಡಿಕೆಯನ್ನು ಆತನು ಮುರಿತಾನೆ ಮತ್ತು ಇಸ್ರಾಯೇಲ್ ಮೇಲೆ ಅವನು ಆಕ್ರಮಣ ಮಾಡ್ತಾನೆ. Jewish sacrifice halted at the temple. ದೇವಾಲಯದಲ್ಲಿ ಯಹೂದ್ಯರ ಬಲಿಯನ್ನ ನಿಲ್ಲಿಸಲಾಗ್ತದೆ. Antichrist sets up abomination and desolation. ಅಂತಿಕ್ರಿಸ್ತನು ದೇವಾಲಯದಲ್ಲಿ ಪವಿತ್ರ ಸ್ಥಾನದಲ್ಲಿ ವಿನಾಶದ ಅಸಹ್ಯ ವಸ್ತುವನ್ನ ಆತನು ಸ್ಥಾಪಿಸ್ತಾನೆ. The remnant Jews flee to Petra. ಉಳಿದಂತ ಯಹೂದ್ಯಗಳು ಅವರು ಪೆಟ್ರಾಗೆ ಪಲಾಯನ ಮಾಡ್ತಾರೆ. Antichrist is violently killed. ಅಂತಿಕ್ರಿಸ್ತನು ಹಿಂಸಾತ್ಮಕವಾಗಿ ಕೊಲ್ಲಲ್ಪಡ್ತಾನೆ. Antichrist is miraculously raised from the dead. ಕೊಲ್ಲಲ್ಪಟ್ಟಂತ ಅಂತಿಕ್ರಿಸ್ತನು ಅದ್ಭುತವಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಡ್ತಾನೆ. The 3 of the 10 kings will be killed with Antichrist, and the rest 7 will submit. ನಾವು ನೋಡ್ತೇವೆ 10 ರಾಜರಲ್ಲಿ 3 ಅಂತಿಕ್ರಿಸ್ತನಿಂದ ಕೊಲ್ಲಲ್ಪಡುತ್ತಾರೆ ಮತ್ತು ಉಳಿದ 7 ಮಂದಿ ಅಂತಿಕ್ರಿಸ್ತನಿಗೆ ಅಧೀನರಾಗ್ತಾರೆ. 2 witnesses killed and resurrected. 2 ಸಾಕ್ಷಿಗಳು ಕೊಲ್ಲಲ್ಪಡುತ್ತಾರೆ, ಆಮೇಲೆ ಪುನರುತ್ಥಾನಗೊಳ್ಳುತ್ತಾರೆ. The Antichrist and the 10 kings destroy the religious system of Babylon. ಅಂತಿಕ್ರಿಸ್ತನು ಮತ್ತು 10 ರಾಜರು ಬಾಬೇಲಿನ ಧಾರ್ಮಿಕ ವ್ಯವಸ್ಥೆಯನ್ನ ನಾಶಪಡಿಸುತ್ತಾರೆ. And then the last half of the tribulation. ಮತ್ತೆ ನಾವು ನೋಡ್ತೇವೆ ಸಂಕಟ ಕಾಲದ ಕೊನೆಯ, it is also called the Great Tribulation. ಇದನ್ನ ನಾವು ಮಹಾ ಸಂಕಟ ಕಾಲ ಎಂಬುದಾಗಿ ನಾವು ಕರೀತೇವೆ. The Antichrist is worshipped. ಅಂತಿಕ್ರಿಸ್ತನನ್ನ ಪೂಜಿಸಲಾಗುತ್ತದೆ. The mark of the beast. ಮೃಗದ ಗುರುತು. The Antichrist was world leader. ವಿಶ್ವದ ಆಡಳಿತಗಾರನಾಗಿ ಅಂತಿಕ್ರಿಸ್ತನು. The 7th trumpet sounded. 7ನೆಯ ತುತ್ತೂರಿ ಮೊಳಗುತ್ತಿ. The Satan identifies persecution. ಸೈತಾನನು ಹಿಂಸೆಯನ್ನ ತೀವ್ರಗೊಳಿಸ್ತಾನೆ. Beast and his image kill the saints. ಮೃಗವು ಮತ್ತು ಅವನ ಚಿತ್ರವು ಸಂತರನ್ನ ಕೊಲ್ಲುತ್ತದೆ. 7 bowls poured out. 7 ಪಾತ್ರೆಗಳಲ್ಲಿರುವ ದೇವರ ರೌದ್ರವನ್ನ ಭೂಮಿಯ ಮೇಲೆ ಸುರಿಯಲಾಯಿತು. And then Jews called for Messiah, that is Jesus. ಯಹೂದ್ಯರು ಮೆಸ್ಸಿಯನಾದ ಯೇಸುವನ್ನ ಕರೆಯುತ್ತಾರೆ. Now comes the end of the tribulation. ಈಗ ಸಂಕಟ ಕಾಲದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. We have the bowl judgments. ಇಲ್ಲಿ ನಾವು 7 ಪಾತ್ರೆಗಳ ನ್ಯಾಯ ತೀರ್ಪನ್ನು ನಾವು ನೋಡ್ತೇವೆ. The campaign of Armageddon begins. ಅರ್ಮಗದೋನ್ ಯುದ್ಧವು ಪ್ರಾರಂಭವಾಗ್ತದೆ. The commercial Babylon destroyed. ವಾಣಿಜ್ಯ ಕೇಂದ್ರವಾಗಿದ್ದ ಬಾಬೇಲ್ ನಾಶವಾಗುತ್ತದೆ. The 2 witnesses killed by Antichrist and resurrected by God. ಅಂತಿಕ್ರಿಸ್ತನಿಂದ ಕೊಲ್ಲಲ್ಪಟ್ಟ ದೇವರಿಂದ ಪುನರುತ್ಥಾನಗೊಂಡ 2 ಸಾಕ್ಷಿಗಳು. Now after tribulation. ಈಗ ಸಂಕಟ ಕಾಲದ ನಂತರ Antichrist and false prophets are cast into lake of fire. ಅಂತಿಕ್ರಿಸ್ತನು ಮತ್ತು ಸುಳ್ಳು ಪ್ರವಾದಿಯನ್ನ ಬೆಂಕಿಯ ಕೆರೆಗೆ ಎಸೆಯಲಾಗುತ್ತದೆ. Abomination of desolation is removed from the temple. ವಿನಾಶದ ಅಸಹ್ಯ ವಸ್ತುವನ್ನ ದೇವಾಲಯದಿಂದ ತೆಗೆದು ಹಾಕಲಾಗುತ್ತದೆ. Now the second coming of Jesus Christ. ಈಗ ನಾವು ನೋಡ್ತೇವೆ ಯೇಸು ಕ್ರಿಸ್ತನ 2ನೆಯ ಆಗಮನ. This is not for the church, but it's Christ's return on Mount Olives. ಇದು ಸಭೆಗೋಸ್ಕರವಾಗಿ ಬರುವಂತ ಬರೋಣ ಅಲ್ಲ, ಇದು ಆತನು ಯಹೂದ್ಯರಿಗೋಸ್ಕರವಾಗಿ ಬರುವಂತ ಆತನ ಆಗಮನ. The Armageddon, that is destruction of beasts, false prophets, their armies, etc. ಅರ್ಮಗೆದೋನ್ ಮಾತ್ರವಲ್ಲದೆ ಮೃಗ, ಸುಳ್ಳು ಪ್ರವಾದಿ, ಅವರ ಸೈನ್ಯಗಳ ನಾಶ ಸಂಭವಿಸುತ್ತದೆ ಆತನ ಆಗಮನದಲ್ಲಿ. The Antichrist and false prophets cast into lake of fire. ಅಂತಿಕ್ರಿಸ್ತನು ಮತ್ತು ಸುಳ್ಳು ಪ್ರವಾದಿಯನ್ನ ಬೆಂಕಿಯ ಸರೋವರಕ್ಕೆ ಎಸೆಯಲಾಯಿತು. The abomination, desolation, removed. ವಿನಾಶದ ಅಸಹ್ಯ ವಸ್ತುವನ್ನ ತೆಗೆದು ಹಾಕಲಾಗುತ್ತದೆ. Israel regathered.
ಇಸ್ರಾಯೇಲರು ಮತ್ತೆ ಒಟ್ಟುಗೂಡುತ್ತಾರೆ. Israel is judged. ಇಸ್ರಾಯೇಲರಿಗೆ ನ್ಯಾಯ ತೀರ್ಪು ಉಂಟಾಗ್ತದೆ. The Gentiles are judged. ಅನ್ಯ ಜನರನ್ನು ಸಹ ನ್ಯಾಯ ತೀರ್ಪಿಸಲಾಗುತ್ತದೆ. Satan is bound into the abyss for 1,000 years. ಸೈತಾನನು 1000 ವರ್ಷಗಳ ಕಾಲ ಅಧೋಲೋಕದಲ್ಲಿ ಬಂಧಿಸಲ್ಪಡ್ತಾನೆ. The Old Testament and tribulation saints are resurrected. ಹಳೆಯ ಒಡಂಬಡಿಕೆ ಮತ್ತು ಸಂಕಟ ಕಾಲದ ಸಂತರು ಅವರು ಪುನರುತ್ಥಾನಗೊಳ್ಳುತ್ತಾರೆ. Then comes the millennium. ನಾವು ನೋಡ್ತೇವೆ ಇದರಾದ ನಂತರ ಸಹಸ್ರಮಾನದ ಆಳ್ವಿಕೆ. The reign of Christ on David's throne. ದಾವೀದನ ಸಿಂಹಾಸನದ ಮೇಲೆ ಕ್ರಿಸ್ತನ ಆಳ್ವಿಕೆ. The final rebellion and defeat of Satan. ಅಂತಿಮ ಯುದ್ಧ ಮತ್ತು ಸೈತಾನನು ಸೋಲು ಕೊನೆಯದಾಗಿ. The peace and righteousness established on earth. ಭೂಮಿಯ ಮೇಲೆ ಶಾಂತಿ ಮತ್ತು ನೀತಿ ಸ್ಥಾಪಿಸಲ್ಪಡುತ್ತದೆ. Then comes the great white throne judgment. ಇದಾದ ನಂತರ ನಾವು ನೋಡುತ್ತೇವೆ ಬೆಳ್ಳಗಿರುವ ಮಹಾಸಿಂಹಾಸನದ ನ್ಯಾಯ ತೀರ್ಪು ನಡೆಯುವಂಥದ್ದು. Thereafter, the destruction of the present heaven and earth. ಪ್ರಸ್ತುತ ಆಕಾಶ ಮತ್ತು ಭೂಮಿಯ ವಿನಾಶವನ್ನು ನಾವು ಕಾಣುತ್ತೇವೆ. The new heavens and new earth established. ಹೊಸ ಆಕಾಶ ಮತ್ತು ಹೊಸ ಭೂಮಿ ಸ್ಥಾಪಿಸಲ್ಪಡುತ್ತದೆ. And eternity. ನಂತರ ನಿತ್ಯತೆ. This is the time schedule of eschatology, biblical eschatology. ಇದು ನಾವು ನೋಡುವಂಥದ್ದು ಸತ್ಯವೇದ ಅಂತಿಮ ಗತಿ ಶಾಸ್ತ್ರದ ಒಂದು ಕಾಲ ಪರಿಮಿತಿ ಅಥವಾ ಕಾಲಮಿತಿ. This is what you see at the background. ಇದನ್ನೇ ನೀವು ಬ್ಯಾಕ್ ಗ್ರೌಂಡ್ ನಲ್ಲಿ ಸೇವಕರು ಅವರ ಬ್ಯಾಕ್ ಗ್ರೌಂಡ್ ನಲ್ಲಿ ಅದನ್ನ ಹಾಕಿದ್ದಾರೆ. ಅದರ ಚಿತ್ರ ರೂಪದಲ್ಲಿ ನೀವು ನೋಡಬಹುದು. It's a very long subject. I don't know how to finish and when it will finish. ಇದು ಬಹಳ ಸುದೀರ್ಘವಾದಂತ ಒಂದು ವಿಷಯ. ಇದನ್ನ ಹೇಗೆ ಮುಗಿಸೋದು ಅಥವಾ ಎಷ್ಟು ಬೇಗ ಮುಗಿಸಕ್ಕಾಗುತ್ತೆ ನನಗೆ ಗೊತ್ತಿಲ್ಲ. But it is very interesting, I guarantee. ಆದ್ರೆ ಇದು ಬಹಳ ಕುತೂಹಲವನ್ನ ಉಂಟು ಮಾಡುವಂತ ಒಂದು ವಿಷಯ. ಅದರ ಬಗ್ಗೆ ನಾನು ಖಂಡಿತವಾಗ್ಲೂ ನಿಮಗೆ ಗ್ಯಾರಂಟಿ ಕೊಡಬಲ್ಲೆ. You have enough time to ask questions. ಮಾತ್ರವಲ್ಲದೆ ನೀವು ಅನೇಕ ಪ್ರಶ್ನೆಗಳನ್ನ ಕೇಳುವುದಕ್ಕೂ ಸಹ ನಿಮಗೆ ಸಮಯಾವಕಾಶವು ಕೊಡಲ್ಪಡುತ್ತದೆ. And I'm sure you will have many questions. ನಾನು ನಂಬ್ತೇನೆ ನಿಮಗೆ ಅನೇಕ ಪ್ರಶ್ನೆಗಳು ಇರಬಹುದು ಈ ಒಂದು ವಿಚಾರದ. Because we have a mindset of things what to happen. ಯಾಕಂದ್ರೆ ನಮಗೀಗಾಗಲೇ ಮುಂದೆ ಬರುವಂತ ಘಟನೆಗಳು ಯಾವುದು ಎಂಬುದರ ಕುರಿತಾಗಿ ಈಗಾಗಲೇ ನಮಗೆ ಅನೇಕ ವಿಚಾರಗಳು ನಾವು ಆಗ್ಲೇ ತಿಳಿದುಕೊಂಡಿದ್ದೇವೆ. So we want to study together, ಅದರಿಂದ ನಾವು ಈ ಒಂದು ವಿಷಯವನ್ನ ನಾವು ಒಟ್ಟಾಗಿ ನಾವು ಕಲಿಯಬೇಕೆಂಬುದಾಗಿ ನಾವು ಬಯಸ್ತೇವೆ. It is not just somebody is teaching you or you are listening. You can also, I am also learning from you. ಇದು ಕೇವಲ ನಾನು ಮಾತ್ರ ನಿಮಗೆ ಕಲಿಸುವಂತದ್ದು, ನೀವು ಸುಮ್ಮನೆ ಕೂತ್ ಕೇಳುವಂತದ್ದಲ್ಲ. ಬದಲಾಗಿ ನಾನು ಸಹ ನಿಮ್ಮೊಟ್ಟಿಗೆ ನಾನು ಕಲಿಯಬೇಕೆಂಬುದಾಗಿ ನಾನು ಬಯಸ್ತೇನೆ. So when you ask questions, I will go to that area. ಅದರಿಂದ ನೀವು ಪ್ರಶ್ನೆಗಳನ್ನ ನೀವು ಕೇಳುವಾಗ ನಾನು ಆ ಒಂದು ನಿರ್ದಿಷ್ಟವಾದಂತ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳುವುದಕ್ಕೆ ನನಗೂ ಸಹ ಸಹಾಯವಾಗ್ತದೆ. So when you are taking a lesson on some subject, you cannot question, you can ask the next class maybe. ಬಹುಶಃ ನಿಮಗೆ ಆ ಒಂದು ಸೆಷನ್ ಅಲ್ಲಿ ನಿಮಗೆ ಪ್ರಶ್ನೆಗಳು ನಿಮಗೆ ಕೇಳೋದಕ್ಕೆ ನಿಮಗೆ ಅವಕಾಶ ಸಿಗದೆ ಹೋದರೆ ಖಂಡಿತವಾಗ್ಲೂ ಮುಂದಿನ ಸೆಷನ್ ಅಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನ ನೀವು ಬರೆದಿಟ್ಕೊಂಡು ನೀವು ಅದನ್ನ ಮತ್ತೆ ನಮ್ಮ ಬಳಿ ನೀವು ಕೇಳಬಹುದು. And if there is time left, you can ask the same day. ಸಮಯ ಇರುವುದಾದ್ರೆ ನೀವು ಅದೇ ದಿನದಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳಿ ಅದನ್ನ ತಿಳ್ಕೊಳ್ಬಹುದು. Thank you, Jason, for nice interpretation. ಇವು ತುಂಬಾದಂತ ಭಾಷಾಂತರವನ್ನು ನೀಡಿದಕ್ಕಾಗಿ ಬೇಸಂಬದರಿಗೆ ನಾನು ಧನ್ಯವಾದಗಳನ್ನು. Thank you all listeners. ಮತ್ತೊಮ್ಮೆ ಕೇಳುವಂತಹ ಎಲ್ಲ ದೇವ ಜನರಿಗೂ ನಾನು ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. Thank you each and every member of the team. ಈ ಒಂದು ಬಿಲ್ಡರ್ಸ್ ತಂಡದ ಪ್ರತಿಯೊಂದು ಸದಸ್ಯರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸುವಂತವನಾಗಿದ್ದೇನೆ. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Thank you, Jesus, once again. ಕರ್ತನೇ, ಮತ್ತೊಮ್ಮೆ ನಿನಗೆ ಧನ್ಯವಾದಗಳನ್ನ ತಿಳಿಸ್ತೇವೆ. Thank you for your dear presence. ಇನ್ನ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. You are so faithful, my Lord. ನೀನು ಎಷ್ಟು ನಂಬಿಗಸ್ತನಾದಂತ ದೇವರು. Help us to understand your word and study the word the right way. ನಿನ್ನ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ನಾವು ತಿಳ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Build us, Lord, to make us ready to receive you when you come. ಹೌದು ಸ್ವಾಮಿ, ನಿನ್ನ ಬರುಣದಲ್ಲಿ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಸಿದ್ಧರಾಗಿ ಎದುರು ನೋಡುವಂತವರಾಗಿ ನಮ್ಮನ್ನ ನೀನು ತಾನೇ ಸಿದ್ಧಪಡಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. All glory and honor be unto you.
ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲತಕ್ಕದಾಗಿರ್ಲಿ. In Jesus' precious we pray. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen, amen, and amen. ಆಮೇನ್, ಆಮೇನ್.